ನ್ಯೂಸ್18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಪ್ರೇಮ್ ಕುಮಾರ್. ಕೊಡಗು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳು ಮತ್ತು ಮಾನವ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಾಫಿ ತೋಟದಲ್ಲಿ ಮತ್ತು ಗ್ರಾಮದಲ್ಲಿ ಕಾಣಿಸಿಕೊಂಡು ಆತಂಕವನ್ನು ಸೃಷ್ಟಿ ಮಾಡುತ್ತಿರುವಂತಹ ಒಂದು ಹುಲಿಗೆ ಕಾರ್ಯಾಚರಣೆ ನಡೆತಿರುವಂಥದ್ದು. ಶತಾಯಗತಾಯ ಅದನ್ನು ಸೆರೆ ಹಿಡಿಯಬೇಕು ಅಂತೇಳಿ 2 ಶಾಖೆಗಳನ್ನು ತಂದು ಹೊನ್ನಪೇಟೆ ತಾಲೂಕಿನ ತೆರಲು ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸ್ತಿರುವಂಥದ್ದು. ಕಳೆದ 3 ದಿನಗಳಿಂದಲೂ ಕೂಡ ಸತತವಾಗಿ ಇಲ್ಲಿವರೆಗೂ ಕೂಡ ಹುಲಿ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಶಾಖಾನೆಗಳಾದಂತಹ ಶ್ರೀರಾಮ ಮತ್ತು ಗೋಪಿ ಆನೆಗಳನ್ನು ಕರೆತಂದು ಇಲ್ಲಿ ತೆರಾಲು ಗ್ರಾಮದಲ್ಲಿ ಹೊನ್ನಪೇಟೆ ತಾಲೂಕಿನಲ್ಲಿರುವಂಥ ತೆರಾಲು ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಇಂದು ಶಾಸಕರಾದಂತಹ ಪೊನ್ನಣ್ಣನವರು ಸ್ಥಳಕ್ಕೆ ಭೇಟಿ ನೀಡಿ ಅರಣ್ಯ ಅಧಿಕಾರಿಗಳೇ ಮತ್ತು ಗ್ರಾಮಸ್ಥರಿಗೆ ಮಾರ್ಗಸೂಚನೆ ನೀಡುವುದರ ಮೂಲಕವಾಗಿ ಶತಾಯಗತಾಯ ಹುಲಿಯನ್ನು ಸೆರೆ ಹಿಡಿಯಬೇಕು ಅಂತೇಳಿ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಕಳೆದ 3 ದಿನಗಳಿಂದಲೂ ಕೂಡ ತೆರಾಲು ಗ್ರಾಮದಲ್ಲಿ ಹುಲಿ ಕಾರ್ಯಾಚರಣೆ ನಡೆಯುತ್ತಿರುವಂಥದ್ದು. ಸ್ಥಳದಲ್ಲಿ ಶಾಸಕ ಅಂದರೆ ವನ್ಯಜೀವಿ ಮಂಡಳಿ ಸದಸ್ಯರಾದಂತಹ ಸಂಕೇತ್ ಅವರ ನೇತೃತ್ವದಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ತೆರಾಲು ಗ್ರಾಮದಲ್ಲಿರುವಂತಹ ಕಾಫಿ ತೋಟಗಳಾಗಿರ್ಬೋದು ಮತ್ತು ಆ ಗ್ರಾಮಗಳಲ್ಲಿ ಕೂಡ ಹುಲಿಯ ಹೆಜ್ಜೆ ಗುರುತನ್ನು ಪತ್ತೆ ಹಚ್ಚಿ ಹುಲಿ ಸೆರೆಗೆ ಕಾರ್ಯಾಚರಣೆ ನಡೆಸಿರುವಂಥದ್ದು. ಈಗಾಗಲೇ ಕಳೆದ 3 ದಿನಗಳಿಂದಲೂ ಕೂಡ ವೈದ್ಯಾಧಿಕಾರಿಗಳಾಗಿರ್ಬೋದು, ಅರಣ್ಯ ಸಿಬ್ಬಂದಿ ಆಗಿರ್ಬೋದು ಮತ್ತು ವನ್ಯಜೀವಿ ಮಂಡಳಿ ಸದಸ್ಯರಾಗಿರ್ಬೋದು ಎಲ್ಲರೂ ಕೂಡ ಸ್ಥಳದಲ್ಲೇ ಬೀಡುಬಿಟ್ಟಿರುವಂಥದ್ದು. 2 ಶಾಖೆಗಳ ಸಹಾಯದಿಂದ ಕೂಡ ಗ್ರಾಮದಲ್ಲಿ ಅಂದರೆ ಹೆಜ್ಜೆ ಗುರುತುಗಳು ಏನು ಕಳೆದ 3 ದಿನಗಳ ಹಿಂದೆ ಹೆಜ್ಜೆ ಗುರುತುಗಳು ಏನು ಪತ್ತೆಯಾಗಿತ್ತು ಮತ್ತು ಅದಲ್ಲದೆ ಏನು ಹುಲಿ ಅಂದರೆ ಹಸುಗಳ ಮೇಲೆ ದಾಳಿ ಮಾಡಿ ಕಳೆದ 1 ವಾರಗಳಿಂದಷ್ಟು ಕೂಡ 3 ಹಸುಗಳನ್ನು ಬಲಿ ಪಡೆದಂಥ ಹುಲಿಯನ್ನು ಸೆರೆ ಹಿಡಿಯುವುದಕ್ಕಾಗಿ ಈಗಾಗಲೇ ಅರಣ್ಯ ಇಲಾಖೆ ಬಲೆ ಬೀಸಿರುವಂಥದ್ದು. ಸ್ಥಳದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿಗಳು ಮತ್ತು 2 ಶಾಖೆಗಳು ಮತ್ತು ವೈದ್ಯಾಧಿಕಾರಿಗಳು ಕೂಡ ಸ್ಥಳದಲ್ಲೇ ಬೀಡುಬಿಟ್ಟು ಕಳೆದ 3 ದಿನಗಳಿಂದಲೂ ಕೂಡ ಹುಲಿ ಒಂದು ಸೆರೆಗೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಇಂದು ಶಾಸಕರಾದಂಥ ಪೊನ್ನವರು ಎಲ್ಲರೂ ಕೂಡ ಅಂದರೆ ಅರಣ್ಯ ಅಧಿಕಾರಿಗಳಿಗೆ ಒಂದು ಮಾರ್ಗಸೂಚನೆ ನೀಡುವುದರ ಮುಖಾಂತರವಾಗಿ ಸ್ಥಳಕ್ಕೆ ಬಂದು ಆನೆಗಳನ್ನು ಮುಖಾಂತರವಾಗಿ ಎಲ್ಲೆಲ್ಲಿ ಅಂದರೆ ಗ್ರಾಮಸ್ಥರು ಏನು ಆತಂಕ ಸೃಷ್ಟಿ ಮಾಡಿದ ಹುಲಿಯನ್ನು ಕೂಡ ಸೆರೆ ಹಿಡಿಯಬೇಕು ಅಂತೇಳಿ ಕೂಡ ಒಂದು ಮಾರ್ಗಸೂಚನೆ ನೀಡುವುದರ ಜೊತೆಗಾಗಿ ಇಂದು ಕಾರ್ಯಾಚರಣೆಗೆ ಚಾಲನೆ ನೀಡಿರುವಂಥದ್ದು. ಈಗಲೂ ಕೂಡ ಅರಣ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿರುವಂಥದ್ದು. ತೆರಲು ಗ್ರಾಮ ಮತ್ತು ಶ್ರೀಮಂಗಲ ಗ್ರಾಮದ ವ್ಯಾಪ್ತಿಯಲ್ಲಿ ಕೂಡ ಕೆಲವು ಭಾಗಗಳಲ್ಲಿ ಕಾಣಿಸ್ಕೊಳ್ಳುತ್ತೆ, ಇನ್ನು ಕೆಲವು ಭಾಗಗಳಲ್ಲಿ ಕೂಡ ಹುಲಿ ಪತ್ತೆ ಆಗ್ತಾ ಇಲ್ಲ. ಕಳೆದ ಒಂದು ತಿಂಗಳಿಂದ ಕೂಡ 3 ಹಸುಗಳನ್ನು ಕೂಡ ಬಲಿ ಪಡೆದಂಥ ಸಂದರ್ಭದಲ್ಲಿ ಹುಲಿ ಹಸುಗಳ ಮೇಲೆ ದಾಳಿ ಮಾಡುತ್ತೆ, ಕೊಲ್ಲುತ್ತೆ, ತಿನ್ನುತ್ತೆ ಮತ್ತು ಎಲ್ಲೂ ಕೂಡ ಮರೆಯಾಗ್ತಾ ಇದೆ. ಇದರಿಂದ ಕೂಡ ಹುಲಿ ಹೆಜ್ಜೆ ಗುರುತನ್ನು ಪತ್ತೆ ಹಚ್ಚೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಕೂಡ ಶತಾಯಗತಾಯ ಹುಲಿಯನ್ನು ಸೆರೆ ಹಿಡಿಯಬೇಕು ಅಂತೇಳಿ ಕೂಡ ಅರಣ್ಯ ಇಲಾಖೆ ಬಲೆ ಬೀಸಿರುವಂಥದ್ದು. ಅದಲ್ಲದೆ ಗ್ರಾಮಗಳಲ್ಲಿ ಕಾಣಿಸ್ಕೊಂಡು ಆತಂಕವನ್ನು ಸೃಷ್ಟಿ ಮಾಡಿರುವಂಥ ಈ ಹುಲಿ ಏನಿದೆ ಗ್ರಾಮಗಳಿಂದ ಕಾಫಿ ತೋಟಗಳಿಗೆ ತೆರಳುವಂಥ ಕೂಲಿ ಕಾರ್ಮಿಕರಾಗಿರ್ಬೋದು, ಮಾಲೀಕರಾಗಿರ್ಬೋದು ಮತ್ತು ಶಾಲಾ ಕಾಲೇಜುಗಳಿಗೆ ತೆರಳುವಂತಹ ಮಕ್ಕಳಿಗೂ ಕೂಡ ಈ ಹುಲಿ ಸಂಚಾರದಿಂದ ಕೂಡ ಭಾರಿ ಆತಂಕ ಸೃಷ್ಟಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಜೀವಭಯದಲ್ಲಿ ಜೀವನ ಮಾಡ್ತಿದ್ದಾರೆ ಮತ್ತು ಕಾಫಿ ತೋಟಗಳಿಗೆ ಹೋಗೋದಕ್ಕೆ ಕೂಡ ಹಿಂದೆ ಮುಂದೆ ನೋಡ್ತಾ ಇರುವಂಥದ್ದು. ಇದರಿಂದಾಗಿ ಕೂಡ ಹುಲಿಯನ್ನು ಶತಾಯಗತಾಯ ಸೆರೆ ಹಿಡಿಯಬೇಕು ಅಂತೇಳಿ ಕೂಡ ಅರಣ್ಯ ಇಲಾಖೆ ಪ್ರಯತ್ನ ಪಟ್ಟರು ಕೂಡ ಹುಲಿ ಇಲ್ಲಿವರೆಗೂ ಕೂಡ ಪತ್ತೆಯಾಗಿಲ್ಲ. ಇನ್ನೂ ಕೂಡ ಹುಲಿ ಸೆರೆ ಹಿಡಿಯೋವರೆಗೂ ಕೂಡ ಅರಣ್ಯ ಇಲಾಖೆ ಅದನ್ನು ಹುಲಿ ಬಂಧನ ಮಾಡುತ್ತೆ ಅಂತೇಳಿ ಕೂಡ ಗ್ರಾಮಸ್ಥರಿಗೆ ಒಂದು ಆಶ್ವಾಸನೆ ನೀಡುವುದರ ಜೊತೆಗೆ ಅದೇ ರೀತಿಯಾಗಿ ಹುಲಿಯನ್ನು ಕಾರ್ಯಾಚರಣೆ ಕೂಡ ಅರಣ್ಯ ಇಲಾಖೆ ಒಂದು ಸರ್ಚ್ ಮಾಡ್ತಾ ಇದೆ. ಎಲ್ಲೂ ಕೂಡ ಹುಲಿ ಪತ್ತೆಯಾಗಿಲ್ಲ. ಸುಮಾರು ಈಗ ಒಂದು 10 ದಿವಸದಿಂದ 4-5 ಹಸುಗಳನ್ನು ಹುಲಿ ಕೊಂದು ಹಾಕಿರ್ತಕ್ಕಂಥ ಘಟನೆಗಳು ನಡೆದಿದೆ. ಅದನ್ನು ಕಾಡಿಗೆ ಅಟ್ತಕ್ಕಂಥ ಕೆಲಸ ಅಲ್ಲ, ಅರವಳಿಕೆಯನ್ನು ಅಳವಡಿಸಿ ಅದನ್ನು ಸೆರೆ ಹಿಡಿದು ಪುನರ್ವಸತಿ ಮಾಡಬೇಕು ಅಂತಕ್ಕಂಥ ಸ್ಪಷ್ಟ ಆದೇಶವನ್ನು ಕೊಟ್ಟಿದ್ದಾರೆ. ಈಗ 2 ದಿನಗಳಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಅದ್ರ ಜೊತೆ ನಾವು ಕ್ಷಿಪ್ರ ಕಾರ್ಯಪಡೆ, ಆನೆ ಕಾರ್ಯಪಡೆ ಅವ್ರನ್ನೆಲ್ಲ ಬಳಸ್ಕೊಂಡು ಮತ್ತು ಅರವಳಿಕೆ ಅಳವಡಿಸ್ತಕ್ಕಂಥ ತಜ್ಞರು ಮತ್ತು ಪಶು ವೈದ್ಯಾಧಿಕಾರಿಗಳ ತಂಡ ಕೂಡ ಇದೆ. ಈಗ ಈ ಭಾಗದಲ್ಲಿ ಈಗಾಗಲೇ 2 ಆನೆಗಳನ್ನ ದುಬಾರೆ ಆನೆ ಶಿಬಿರದಿಂದ 2 ಆನೆಗಳನ್ನ ಬಳಸಿದ್ದೀವಿ. ಶ್ರೀರಾಮ ಮತ್ತು ಗೋಪಿ ಅಂತಕ್ಕಂಥ ಆನೆಗಳನ್ನ ಬಳಸ್ತಾ ಇದ್ದೀವಿ. ಈಗ ನಮಗೆ ಬೆಳಗ್ಗೆ ಬಂದಂಥ ಮಾಹಿತಿ ಏನಂತ ಹೇಳಿದರೆ, ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಶ್ರಮಜೀವಿಗಳು ಒಂದು ಹುಲಿ ಮತ್ತು 3 ಹುಲಿ ಮರಿಗಳನ್ನ ನೋಡಿದ್ದೀವಿ ಅಂತ ಹೇಳ್ತಕ್ಕಂಥ ಮಾಹಿತಿ ಕೂಡ ಬಂದಿದೆ. ಅದು ಸುಮಾರು 300 ಎಕರೆ ಪ್ರದೇಶದ ಕಾಫಿ ತೋಟ ಇದೆ. ಈಗ ಅಲ್ಲಿ ನಾಳೆ ಬೆಳಗ್ಗೆ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು, ಅಲ್ಲಿ ತನಕ ಇಲ್ಲಿ ಸುತ್ತಮುತ್ತಲು ಪ್ರದೇಶದಲ್ಲಿ ಕಾರ್ಯಾಚರಣೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಜನ ಏನು ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದರೆ ಅತ್ಯಂತ ವೈಜ್ಞಾನಿಕವಾಗಿ ಈ ಕಾರ್ಯಾಚರಣೆ ನಡೀತಾ ಇರೋದ್ರಿಂದ ಖಂಡಿತವಾಗಲೂ ಆ ಸ್ಪಷ್ಟ ಚಲನವಲನಗಳು ಕೂಡ ನಮಗೆ ಮಾಹಿತಿ ಇರೋದರಿಂದ ಆ ಹುಲಿಯನ್ನು ಸೆರೆ ಹಿಡಿತಕ್ಕಂಥ ಕೆಲಸ ಆಗ್ತದೆ. ಕೆಲವು ಭಾಗಗಳಲ್ಲಿ ಹುಲಿ ಕಾಟ ಹೆಚ್ಚಾದರೆ ಕೆಲವು ಭಾಗಗಳಲ್ಲಿ ಒಂದು ಕಾಡಾನೆಗಳ ಹಾವಳಿ ಹೆಚ್ಚಾಗುತ್ತೆ. ಕಾಡಿನಿಂದ ಆಹಾರವನ್ನು ಅರಸಿ ಬಂದಂತಹ ಹುಲಿ ಆಗಿರ್ಬೋದು ಮತ್ತು ಕಾಡಾನೆಗಳಾಗಿರ್ಬೋದು ಮನುಷ್ಯರ ಮೇಲೆ ದಾಳಿ ಮಾಡುತ್ತೆ, ಕೂಲಿ ಕಾರ್ಮಿಕರ ಮೇಲೆ ದಾಳಿ ಮಾಡುತ್ತೆ. ಇದರಿಂದಾಗಿ ಕೂಡ ಜನರು ಜೀವಭಯದಲ್ಲಿ ಜೀವನ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಅದಲ್ಲದೆ ಪ್ರಮುಖವಾಗಿ ಕಾಡಾನೆಗಳಾಗಿರ್ಬೋದು, ಹುಲಿ ಆಗಿರ್ಬೋದು, ಹುಲಿಗಳು ಸಾಕು ಪ್ರಾಣಿಗಳ ಮೇಲೆ ದಾಳಿ ಮಾಡಿ ಕೊಲೆ ಮಾಡ್ತಾ ಇದ್ದರೆ ಆನೆಗಳು ಮತ್ತು ಕಾಫಿ ತೋಟಗಳಿಗೆ ಬೆಳೆದಂಥ ಬೆಳೆಗಳ ಮೇಲೆ ದಾಳಿ ಮಾಡಿ ಅಲ್ಲಿಂದ ಬೆಳೆದಂಥ ನಾಶ ಮಾಡ್ತಾ ಇದೆ. ಇದರಿಂದ ಕೂಡ ಈ ಭಾಗದಲ್ಲಿರುವಂಥ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ಒಂದು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಹಲವಾರು ರೀತಿಯ ಕ್ರಮವನ್ನು ಕೈಗೊಂಡರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಕ್ರಮ ಕೂಡ ಇನ್ನೂ ಆಗಿಲ್ಲ. ಕಾಡಿನಿಂದ ನಾಡಿಗೆ ಬರೋದನ್ನು, ಕಾಡು ಪ್ರಾಣಿಗಳನ್ನು ತಡೆಯೋದಕ್ಕೆ ಅರಣ್ಯ ಇಲಾಖೆ ವಿಫಲವಾಗಿದೆ ಎಂದು ಕೂಡ ಸ್ಥಳೀಯ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಮತ್ತು ಹುಲಿ ಸೆರೆ ಹಿಡಿಯಬೇಕು ಅಂತೇಳಿ ಒಂದು ಅರಣ್ಯ ಇಲಾಖೆ ವಿರುದ್ಧ ಒಂದು ಆಗ್ರಹವನ್ನು ಪಡಿಸ್ತಿರುವಂಥದ್ದು.